ಏನಪ್ಪಾ ಅಂತಂದ್ರೆ ಆರ್ ಅಂದ್ರೆ ರೈಟ್ ಆರ್ಟರಿಯಂ ಅಂತ ಹೇಳ್ತಾ ಬರ್ತೀವಿ. ಏನಪ್ಪಾ ಅಂದ್ರೆ ಆರ್ ಅಂದ್ರೆ ರೈಟ್ ವೆಂಟ್ರಿಕಲ್ ಅಂತ ಹೇಳ್ತಾ ಬರ್ತೀವಿ. ಇಲ್ಲೇನಪ್ಪಾ ಅಂತಂದ್ರೆ ಎಲ್ ಏನಪ್ಪಾ ಅಂದ್ರೆ ವೆಂಟ್ರಿಕಲ್. ಹೌದಾ? ಸೊ ಬಲ ಉತ್ಕರ್ಣ ಮತ್ತು ಎಡ ಉತ್ಕರ್ಣ. ಹೌದಾ? ಬಲ ಉತ್ಕರ್ಣ ಮತ್ತು ಎಡ ಉತ್ಕರ್ಣ, ಬಲ ಉತ್ಕಕ್ಷಿ ಮತ್ತು ಎಡ ಉತ್ಕಕ್ಷಿ ಎಷ್ಟು ಕೋಣಗಳಾದವು? 4 ಕೋಣಗಳಾದವು. ಹೌದಾ? ಸೊ ಹಾಗಾದ್ರೆ ಈ 4 ಕೋಣ ಅಂದ್ರೆ ಬಲ ಮತ್ತು ಎಡ ಭಾಗಗಳು ಮಾಡಿದೆವ. ಸೊ ಎಡ ಮತ್ತು ಬಲ ಭಾಗಗಳು ಮಾಡಿದಾಗ ಈ ಎಡ ಮತ್ತು ಬಲ ಭಾಗವನ್ನು ವಿಭಜಿಸುವಂತ ಒಂದು ಸ್ನಾಯು ಪೊರೆ ಬರ್ತದೆ ಸರ್. ಹೌದಾ? ಬಲ ಮತ್ತು ಎಡವನ್ನು ವಿಭಜಿಸುವಂತ ಒಂದು ಸ್ನಾಯು ಪೊರೆ ಬರ್ತದ. ಆ ಸ್ನಾಯು ಪೊರೆ ನಾವು ಏನಂತ ಕರೀತಾ ಬರ್ತೀವಿ ಅಂದ್ರೆ ಸೆಪ್ಟಮ್. ಯಾವ್ದು? ಸೆಪ್ಟಮ್. ಇದೇನಪ್ಪ ಅಂದ್ರೆ ಎಡ ಭಾಗ ಮತ್ತು ಬಲ ಭಾಗ ಅಂತ ಹೇಳ್ತಾ ಹೊಂಟಿದ. ಹೌದಾ? ಇವಾಗ ನಾವು ಹೃದಯದ ಎಡ ಭಾಗ ಮತ್ತು ಬಲ ಭಾಗ ಅಂತ ಅಧ್ಯಯನ ಮಾಡ್ತಾ ಬಂದಿವಿ ಅಂದ್ಮೇಕ ಆ ಎಡ ಮತ್ತು ಬಲ ಭಾಗದ ಮಧ್ಯೆ ಒಂದು ಏನಪ್ಪಾ ಅಂತಂದ್ರೆ ಭಾಗ ಕಾಣ್ಬಾರ್ದು ಅಂತ ಹೇಳ್ತಾ ಬರ್ತೀವಿ. ಹೌದಾ? ವಿಭಜಿಸುವಂತ ಒಂದು ಭಾಗ, ವಿಭಜಿಸುವಂತ ಒಂದು ಸ್ನಾಯು ಪೊರೆ ಯಾವ್ದಪ್ಪ ಅಂತಂದ್ರೆ ಇದು ಸೆಪ್ಟಮ್ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಏನು ಮಾಡ್ತಾರೆ ಅಂತ ಇಲ್ಲಿ. ಹೌದಾ? ಸೊ ಹಾಗಾದ್ರೆ ಇಲ್ಲೇನಪ್ಪಾ ಅಂದ್ರೆ ಪೆರಿಕಾರ್ಡಿಯಂ ಅಂತ ಹೇಳ್ತಾ ಬರ್ತೀವಿ. ಈ ಹೃದಯದ ಏನಪ್ಪಾ ಅಂದ್ರೆ ಒಳಗಿನ ಪೊರೆ ಅಂತ ಹೇಳ್ತಾ ಬರ್ತೀವಿ ಸರ್. ಈ ಒಳಗೊಂದು ಪೊರೆ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಒಳಗೊಂದು ಪೊರೆ ಅಂತಂದಾಗ ಇವಾಗ ಒಂದು ಮೊಟ್ಟೆ ಇರ್ತಾವ, ಆ ಮೊಟ್ಟೆ ಮರಿ ಇದ್ದಾಗ ಆ ಮರಿ ಮ್ಯಾಗ ಒಂದು ಪೊರೆ ಬರುತ್ತೆ ಸರ್. ಹೌದಾ? ಇಲ್ಲಪ್ಪ ಅಂತಂದ್ರೆ ನೀವು ಯಾವ್ದಾದ್ರೆ ಸೌತೆಕಾಯಿ ತಗೊಳ್ರಿ ಅಥವಾ ಏನಪ್ಪ ಕುಟೆಕಾಯಿ ತಗೊಳ್ರಿ, ಆ ಕುಟೆಕಾಯಿ ಬೀಜದ ಕೆಳಗೆ ಒಂದು ಪೊರೆ ಬರ್ತದೆ. ಹೌದಾ? ನೋಡಿರ ಬೀಜದ ಪೊರೆ ಬರ್ತದೆ, ಬೀಜದ ಕೆಳಗಡೆ ಒಂದು ಪೊರೆ ಬರ್ತದ, ಅಥವಾ ಮತ್ತು ಸೌತೆಕಾಯಿ ಮೇಲೆ ಒಂದು ಪೊರೆ ಬರ್ತದೆ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಆ ಮೇಲಿನ ಪೊರೆ ನಾವೇನಂತ ಕರೀತಾ ಬರ್ತೀವಿ? ಪೆರಿಕಾರ್ಡಿಯಂ ಅಂತ ಕರೀತಾ ಬಂದರೆ ಇದು ಒಳಗಿನ ಪೊರೆ ಏನಂತ ಕರೀತಾ ಬರ್ತೀವಿ ಅಂದ್ರೆ ಎಂಡೋಕಾರ್ಡಿಯಂ. ಯಾವ ಕಾರ್ಡಿಯಂ? ಎಂಡೋಕಾರ್ಡಿಯಂ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಹಾಗಾದ್ರೆ ಇವಾಗ ಏನಪ್ಪಾ ಅಂದ್ರೆ ಹೃದಯ ಬಡಿತ ಬರ್ತದೆ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಹೃದಯ ಏನಪ್ಪಾ ಅಂದ್ರೆ ಲವ್ ಡಬ್ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಏನಪ್ಪಾ ಅಂದ್ರೆ ವಯಸ್ಕರ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಎಷ್ಟಪ್ಪ ಅಂದ್ರೆ 72 ಬಾರಿ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಆ 72 ಬಾರಿ ಏನಪ್ಪಾ ಅಂದ್ರೆ ಹೃದಯ ಬಡಿದುಕೊಳ್ಳೋದಕ್ಕೆ ಸಹಕರಿಸುವಂತ ಮತ್ತು ಹೃದಯ ಬಡಿತಕ್ಕೆ ಕಾರಣವಾಗಿರುವಂತ ಸ್ನಾಯುಗಳು ಅಲ್ಲಿನ ಸ್ನಾಯುಗಳಿಂದ ಕೂಡಿದೆ. ಹೌದಾ? ಇವಾಗ ನಾವು ಏನಪ್ಪಾ ಅಂದ್ರೆ ಇಮೇಜ್ ಒಳಗೆ ನೋಡಿದ್ವಿ ಸರ್. ಹೌದಾ? ಏನಪ್ಪಾ ಅಂದ್ರೆ ಇಸಿಜಿ ಏನಪ್ಪಾ ಅಂದ್ರೆ ನಾವು ಟೆಸ್ಟ್ ಮಾಡಿದಾಗ ಅಥವಾ ಏನಪ್ಪಾ ಅಂತಂದ್ರೆ ಸ್ಕ್ಯಾನ್ ಮಾಡ್ತಿರುವಂತ ಸಂದರ್ಭದಾಗ ನಮ್ಮ ಹೃದಯ ಏನಪ್ಪಾ ಅಂದ್ರೆ ಲವ್ ಡಬ್ ಅಂತ ಹುಡ್ಕೊಂಡು ನೋಡ್ತಾ ಬಂದೇವೆ. ಹೌದಾ? ಸೊ ಹಾಗಾದ್ರೆ ಹೃದಯ ಬಡಿತಕ್ಕೆ ಕಾರಣವಾಗಿರುವಂತ ಸ್ನಾಯುಗಳು, ಹೃದಯ ಬಡಿತಕ್ಕೆ ಕಾರಣವಾಗಿರುವಂತ ಸ್ನಾಯುಗಳು ಯಾವ ಅಂತ ಹೇಳ್ತಾ ಬರ್ತೀವಿ? ಮಯೋಕಾರ್ಡಿಯಂ ಮಯೋಕಾರ್ಡಿಯಂ ಅಂತ ಹೇಳ್ತಾ ಬರ್ತೀವಿ ಸರ್. ಯಾವ ಕಾರ್ಡಿಯಂ? ಮಯೋಕಾರ್ಡಿಯಂ. ಹೌದಾ? ಎಸ್. ಇಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಮಯೋಕಾರ್ಡಿಯಂ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಸೊ ಹಾಗಾದ್ರೆ ಏನಪ್ಪಾ ಅಂದ್ರೆ ಹೃದಯದ ಎಲ್ಲರೂ ಭಾಗ ನಾವು ಅಧ್ಯಯನ ಮಾಡ್ತಾ ಬಂದೇವ. ಹೃದಯದಲ್ಲಿ ಎಷ್ಟು ಕೋಣೆ ಇದಾವ್ರಿ? 4 ಕೋಣೆ ಇದಾವ. ಮೇಲಿನ ಭಾಗಕ್ಕೆ ಏನಂತ ಕರೀತಾ ಬರ್ತೀವಿ? ಹೃತ್ಕರ್ಣ ಆರ್ಟರಿಯಂ ಅಂತ ಹೇಳ್ತಾ ಬರ್ತೀವಿ. ಹೃದಯದ ಕೆಳಗಿನ ಭಾಗಕ್ಕೆ ಹೃತ್ಕಕ್ಷಿ ವೆಂಟ್ರಿಕಲ್ ಅಂತ ಕರೀತಾ ಬರ್ತೀವಿ. ಹೌದಾ? ಇವೆರಡು ಭಾಗಗಳು. ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ನಾವು ಬಲ ಮತ್ತು ಎಡ ಭಾಗಗಳಾಗಿ ವಿಭಜನೆ ಮಾಡ್ತೀವಿ. ಎಡ ಮತ್ತು ಬಲ ವಿಭಜನೆ ಮಾಡಿದಾಗ ಏನಪ್ಪಾ ಅಂದ್ರೆ ಎಷ್ಟು ಕೋಣೆಗಳಾದವು? 4 ಕೋಣೆಗಳಾದವು. ಹೌದಾ? ಸೊ ಹಾಗಾದ್ರೆ ನಾವೇನಪ್ಪಾ ಅಂದ್ರೆ ಎಡ ಮತ್ತು ಬಲ ಭಾಗವನ್ನು ವಿಭಜಿಸುವಂತ ಭಾಗವನ್ನು ನಾವೇನಂತ ಕರೀತಾ ಬರ್ತೀವಿ? ಸೆಪ್ಟಮ್ ಅಂತ ಕರೀತಾ ಬರ್ತೀವಿ. ಹೌದಾ? ಹೃದಯವನ್ನು ಸುತ್ತುವರೆದಿರುವಂತ ಒಂದು ಪೊರೆಗೆ ಏನಂತ ಕರೀತಾ ಬರ್ತೀವಿ? ಪೆರಿಕಾರ್ಡಿಯಂ ಅಂತ ಕರೀತಾ ಬರ್ತೀವಿ. ಯಾವ ಕಾರ್ಡಿಯಂ? ಪೆರಿಕಾರ್ಡಿಯಂ. ಸೊ ಹಾಗಾದ್ರೆ ಹೃದಯದ ಒಳಗಿನ ಪೊರೆ ಹೃದಯದ ಒಳಗಿನ ಪೊರೆ ನಾವೇನಂತ ಕರೀತಾ ಬರ್ತೀವಿ ಅಂದ್ರೆ ಎಂಡೋಕಾರ್ಡಿಯಂ ಅಂತ ಕರೀತಾ ಬರ್ತೀವಿ. ಯಾವ ಕಾರ್ಡಿಯಂ? ಎಂಡೋಕಾರ್ಡಿಯಂ. ಹಾಗಾದ್ರೆ ಹೃದಯದ ಬಡಿತಕ್ಕೆ ಏನಪ್ಪಾ ಅಂದ್ರೆ ಕಾರಣವಾಗಿರುವಂತ ಒಂದು ಏನಪ್ಪಾ ಅಂತಂದ್ರೆ ಸ್ನಾಯುಗಳು ಅಂತ ಹೇಳ್ತಾ ಬರ್ತೀವಿ ಸರ್. ಆ ಯಾವ ಸ್ನಾಯು ಅಂತಂದ್ರೆ ಮಯೋಕಾರ್ಡಿಯಂ ಅಂತ ಹೇಳ್ತಾ ಬರ್ತೀವಿ. ಹೌದಾ? ಯಾವ ಕಾರ್ಡಿಯಂ? ಮಯೋಕಾರ್ಡಿಯಂ. ಸೊ ಹಾಗಾದ್ರೆ ನಮಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಭಾಗ ಕಾಣುತ್ತೆ. ಹೌದಾ? ಸರ್ ಈ ಭಾಗ ಕಾಣುತ್ತೆ ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ಕೋಶಸ್ ಬಗ್ಗೆ ಅಂದ್ರೆ ಬಲ ಉತ್ಕರ್ಣ ಮತ್ತು ಬಲ ಉತ್ಕಕ್ಷಿ ಮಧ್ಯೆ ಕಂಡು ಬರುವಂತ ಭಾಗ. ಹೌದಾ? ಸೊ ಇಲ್ಲಿ ಯಾವ ಕಂಡು ಬರ್ತಾವಪ್ಪ ಅಂತ ನಾವು ಅಧ್ಯಯನ ಮಾಡ್ತಾ ಬಂದಾಗ ಇಲ್ಲಿ ಕಂಡು ಬರುವಂತ ಭಾಗ ಯಾವಪ್ಪ ಅಂದ್ರೆ ದ್ವಿಕವಟ. ಲಾಬ್ಸ್ ಅಂತ ಇರ್ತಾವಂತ ಸರ್. ಯಾವುದು? ಲಾಬ್ಸ್.
ಹೌದಾ? ಇಲ್ಲಿ ಯಾವ್ದಪ್ಪ ಅಂದ್ರೆ ತ್ರಿಕವಟ ಕಂಡು ಬರ್ತದೆ ಸರ್. ಎಲ್ಲಿ ತ್ರಿಕವಟ ಕಂಡು ಬರ್ತಾರೆ? ಬಲ ಉತ್ಕರ್ಣಿ ಮತ್ತು ಬಲ ಉತ್ಕರ್ಷಿ ಮಧ್ಯೆ ಕಂಡು ಬರುವಂತ ಭಾಗ ಯಾವುದು? ತ್ರಿಕವಟ. ಹಾಗಾದ್ರೆ ಎಡ ಉತ್ಕರ್ಣ ಮತ್ತು ಎಡ ಉತ್ಕರ್ಷಿ ಮಧ್ಯದಲ್ಲಿ ಕಂಡು ಬರುವಂತ ಭಾಗ ಅಂತ ಬರ್ತದೆ ಸರ್. ಹೌದಾ? ಈ ಎಡ ಉತ್ಕರ್ಣ ಮತ್ತು ಎಡ ಉತ್ಕರ್ಷಿಗಳಲ್ಲಿ ಕಂಡು ಬರುವಂತ ಭಾಗ ಯಾವ್ದಪ್ಪ ಅಂದ್ರೆ ಮೈಟ್ರಿಯಲ್ ಅಂತ ಕರೀತಾರೆ ಸರ್. ಯಾವುದು? ಮೈಟ್ರಿಯಲ್ ಅಂತ ಕರೀತಾರೆ ಸರ್. ಹೌದಾ? ಇದಕ್ಕೇನಪ್ಪ ಅಂದ್ರೆ ದ್ವಿಕವಟ. ದ್ವಿಕವಟ. ಹೌದಾ? ದ್ವಿಕವಟ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಾವು ಇದಕ್ಕೆ ಬೇಸಿಕಲಿ ನಾವು ಏನಪ್ಪಾ ಅಂದ್ರೆ ಡಯಾಗ್ರಾಮ್ ಮುಖಾಂತರ ನಾವು ಅಧ್ಯಯನ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಭಾಗದಲ್ಲಿ, ಹೌದಾ, ಈ ಭಾಗದಲ್ಲಿ ಏನಪ್ಪಾ ಅಂದ್ರೆ ಎಸ್ ಎ ನೋಡ್ ಅಂತ ಹೇಳ್ತಾ ಬರ್ತೀವಿ ಸರ್. ಹೌದಾ? ಯಾವ ನೋಡ್? ಎಸ್ ಎ ನೋಡ್ ಅಂತ ಹೇಳ್ತಾ ಬರ್ತೀವಿ. ಈ ಎಸ್ ಎ ನೋಡ್ ಏನಪ್ಪಾ ಅಂತಂದ್ರೆ ಇದನ್ನ ನಾವೇನಪ್ಪಾ ಅಂದ್ರೆ ಸೈನೋ, ಹೌದಾ, ಏನಪ್ಪಾ ಅಂದ್ರೆ ಸೈನೋ ಆರ್ಟ್ರಿಯಲ್ ಅಂತ ಕರೀತಾ ಬರ್ತೀವಿ ಸರ್. ಸೈನೋ ಯಾವ್ದಪ್ಪ ಅಂತಂದ್ರೆ ಸೈನೋ ಆರ್ಟ್ರಿಯಲ್ ಅಂತ ಕರೀತಾ ಬರ್ತೀವಿ. ನೀವು ಸ್ಪರ್ಧಾತ್ಮಕ ಕ್ಷೇತ್ರದ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಯಾವ ತರ ಕ್ವೆಶ್ಚನ್ಸ್ ಏನಪ್ಪಾ ಅಂದ್ರೆ ಸೈನೋ ನೋಡ್ ದೇಹದ ಹೃದಯದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಹೌದಾ? ಈ ಸೈನೋ ನೋಡ್ ಹೃದಯದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಯಾವ ಭಾಗ? ಎಡ ಭಾಗ ಅಲ್ಲ ಸರ್, ಇದು ಬಲ ಭಾಗ. ಯಾವ ಭಾಗ? ಬಲ ಭಾಗ. ಈ ಸೈನೋ ನೋಡ್ ಅಂತಂದ್ರ ನೈಸರ್ಗಿಕ ಪೇಸ್ ಮೇಕರ್ ಅಂತ ಕರೀತಾ ಬರ್ತೀವಿ ಸರ್. ಆರ್ಟಿಫಿಷಿಯಲ್ ಪೇಸ್ ಮೇಕರ್ ಏನಪ್ಪಾ ಅಳವಡಿಸ್ಕೊತೀವಿ ನಾವು. ಹೌದಾ? ಹೃದಯಕ್ಕೆ ಸಂಬಂಧಿಸಿದ ಏನಾದ್ರೂ ಕಾಯಿಲೆ ಬಂತಪ್ಪ ಅಂತಂದ್ರೆ ನಾವೇನಪ್ಪ ಪೇಸ್ ಮೇಕರ್ ಅಳವಡಿಸ್ಕೊತೀವಿ. ಹೌದಾ? ಸೊ ಹಾಗಾದ್ರೆ ನೈಸರ್ಗಿಕ ಪೇಸ್ ಮೇಕರ್ ಅಂತ ಕರೀತಾ ಬರುವಂತ ಹೃದಯದ ಭಾಗ ಯಾವ್ದಪ್ಪ ಅಂತಂದ್ರೆ ಅದು ಸೈನೋ ಆರ್ಟ್ರಿಯಲ್, ಸೈನೋ ನೋಡ್ ಅಂತ ಕರೀತಾ ಬರ್ತಾರೆ ಸರ್. ಇದಕ್ಕೆ ಯಾವುದು? ಸೈನೋ ನೋಡ್ ಹೃದಯದ ಬಡಿತಕ್ಕೆ ಏನಪ್ಪಾ ಅಂದ್ರೆ ಸೂಚನೆ ಕೊಡುವಂತ ಒಂದು